ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಡಿಸೆಂಬರ್ ತಿಂಗಳ 13ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ಕಾಯುವವರು ಭೂಮಿಯನ್ನು ಆನುವಂಶಿಕವಾಗಿ ಪಡೆಯುತ್ತಾರೆ, ಏಕೆಂದರೆ ದುಷ್ಕರ್ಮಿಗಳು ನಾಶವಾಗುತ್ತಾರೆ, ಆದರೆ ಯೆಹೋವನನ್ನು ನಿರೀಕ್ಷಿಸುವವರು ಭೂಮಿಯನ್ನು ಆನುವಂಶಿಕವಾಗಿ ಪಡೆಯುವರು. ಕೀರ್ತನೆಗಳು 37:9. ಭೂಮಿಯನ್ನು ಆನುವಂಶಿಕವಾಗಿ ಪಡೆಯಲು ನಿಮ್ಮನ್ನು ಕರೆಯಲಾಗಿದೆ, ಸತ್ಯವೇದವು ಹೇಳುತ್ತದೆ. ಆದರೆ ಪರಾತ್ಮನ ಸಂತರು ರಾಜ್ಯವನ್ನು ಸ್ವೀಕರಿಸುತ್ತಾರೆ ಮತ್ತು ರಾಜ್ಯವನ್ನು ಎಂದೆಂದಿಗೂ ಹೊಂದಿರುತ್ತಾರೆ. ದಾನಿಯೇಲನು 7:18. ಸೌಲನ ನಂತರ ದಾವೀದನು ರಾಜನಾಗಿ ಅಭಿಷೇಕಿಸಲ್ಪಟ್ಟನಾದರೂ ಅವನು ತಕ್ಷಣವೇ ರಾಜ್ಯವನ್ನು ಸ್ವೀಕರಿಸಲಿಲ್ಲ. ರಾಜನಾದ ಸೌಲನು ಅವನನ್ನು ಕಾಡು ಮತ್ತು ಪರ್ವತಗಳಲ್ಲಿ ಬೆನ್ನಟ್ಟಿದನು. ದಾವೀದನು ರಾಜ್ಯವನ್ನು ಸ್ವೀಕರಿಸಲು ಬಹಳ ಸಮಯ ತಾಳ್ಮೆಯಿಂದ ಕಾಯಬೇಕಾಯಿತು. ಆದರೆ ಆ ವರ್ಷಗಳ ಕಾಯುವಿಕೆ ವ್ಯರ್ಥವಾಗಲಿಲ್ಲ, ಏಕೆಂದರೆ ಆ ಸಮಯದಲ್ಲಿ ಅವನು ತನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಬಲಗೊಂಡನು. ಆದರೆ ಅವನ ಜೀವನದಲ್ಲಿ ಒಂದು ದಿನ ಬಂದಿತು. ಅವನು ಮೊದಲು ಯೆಹೂದದ ಮೇಲೆ ಮತ್ತು ನಂತರ ಇಡೀ ಇಸ್ರೇಲ್ನ ಮೇಲೆ ರಾಜನಾಗಿ ಕಿರೀಟವನ್ನು ಹೊಂದಿದ್ದನು ಮತ್ತು ಅವನು ಹೋರಾಡಿದ ಎಲ್ಲ ರಾಷ್ಟ್ರಗಳನ್ನು ಗೆದ್ದನು. ಅವನು ವಿಜಯಶಾಲಿಯಾಗಿದ್ದನು ಮತ್ತು ಆ ಎಲ್ಲ ರಾಷ್ಟ್ರಗಳನ್ನು ಸ್ವಾಧೀನಪಡಿಸಿಕೊಂಡನು. ಪರ್ವತದ ಧರ್ಮೋಪದೇಶದಲ್ಲಿ ಕರ್ತನಾದ ಯೇಸು ಹೇಳಿದನು, ದೀನರು ಧನ್ಯರು, ಏಕೆಂದರೆ ಅವರು ಭೂಮಿಯನ್ನು ಆನುವಂಶಿಕವಾಗಿ ಪಡೆಯುವರು. ಮತ್ತಾಯ 5:5. ಸೌಮ್ಯರು ಯಾರು? ಧೃತಿಗೆಡದೆ ತಾಳ್ಮೆಯಿಂದ ಕಾಯುವವರು ಸೌಮ್ಯರು. ನಮ್ಮ ರಾಷ್ಟ್ರಪಿತ ಗಾಂಧೀಜಿ ಅವರನ್ನು ಒಮ್ಮೆ ಕೇಳಲಾಯಿತು, ನೀವು ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯವನ್ನು ಪಡೆಯಲು ಅಹಿಂಸೆ ಮತ್ತು ನಿಷ್ಕ್ರಿಯ ರಾಜಕೀಯ ಪ್ರತಿರೋಧವನ್ನು ಬಳಸುತ್ತೀರಿ, ರಕ್ತವನ್ನು ಸುರಿಸದೆ ಮತ್ತು ಯುದ್ಧ ಮಾಡದೆ ಸ್ವಾತಂತ್ರ್ಯವನ್ನು ಪಡೆಯಲು ಸಾಧ್ಯ ಎಂದು ನೀವು ನಿಜವಾಗಿಯೂ ಭಾವಿಸುತ್ತೀರಾ? ಅವರು ತಕ್ಷಣವೇ ಮತ್ತಾಯ 5:5 ಎತ್ತಿ ತೋರಿಸಿದರು ಮತ್ತು ಉಲ್ಲೇಖಿಸಿದರು. ದೀನರು ಧನ್ಯರು, ಏಕೆಂದರೆ ಅವರು ಭೂಮಿಯನ್ನು ಆನುವಂಶಿಕವಾಗಿ ಪಡೆಯುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ. ಆದ್ದರಿಂದ ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೌಮ್ಯತೆಯನ್ನು ಬಳಸುತ್ತೇನೆ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಇರಿಸಿಕೊಳ್ಳಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಾಶ್ವತ ಜೀವನಕ್ಕಾಗಿ ಕರುಣೆಯನ್ನು ನಿರೀಕ್ಷಿಸಿ. ಯೂದನು 1:21. ತನ್ನ ಪಾದಗಳನ್ನು ಕಾಯುವವರಿಗೆ ಆತನು ಖಂಡಿತವಾಗಿಯೂ ಕರುಣೆಯನ್ನು ತೋರಿಸುತ್ತಾನೆ. ಯೆಹೋವನು ಕರುಣಾಮಯಿ ಮತ್ತು ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಕೀರ್ತನೆಗಳು 103:8-9. ದೇವರ ಮಕ್ಕಳೇ, ಕರ್ತನನ್ನು ನಿರೀಕ್ಷಿಸಿ, ಕೋಪಗೊಳ್ಳಬೇಡಿ, ಆತುರ ಪಡಬೇಡಿ, ಕಿರಿಕಿರಿಗೊಳ್ಳಬೇಡಿ. ಆದರೆ ನಿಮ್ಮ ಎಲ್ಲ ಭಾರವನ್ನು ಕರ್ತನ ಪಾದದಲ್ಲಿ ಇರಿಸಿ ಮತ್ತು ತಾಳ್ಮೆಯಿಂದ ಕಾಯಿರಿ, ಮತ್ತು ನೀವು ಖಂಡಿತವಾಗಿಯೂ ಭೂಮಿಯನ್ನು ಆನುವಂಶಿಕವಾಗಿ ಪಡೆಯುವಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಂತರ ರಾಜ್ಯ ಮತ್ತು ಪ್ರಭುತ್ವ ಮತ್ತು ಇಡೀ ಸ್ವರ್ಗದ ಕೆಳಗಿರುವ ರಾಜ್ಯಗಳ ಹಿರಿಮೆಯನ್ನು ಜನರಿಗೆ, ಪರಾತ್ಮನ ಸಂತರಿಗೆ ನೀಡಲಾಗುವುದು. ಅವನ ರಾಜ್ಯವು ಶಾಶ್ವತ ರಾಜ್ಯವಾಗಿದೆ ಮತ್ತು ಎಲ್ಲ ಪ್ರಭುತ್ವಗಳು ಸೇವೆ ಸಲ್ಲಿಸುತ್ತವೆ ಮತ್ತು ಅವನನ್ನು ಪಾಲಿಸಿರಿ. ದಾನಿಯೇಲನು 7:27. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.